ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂಥ ರಾಮ ಮಂದಿರ ದೇಣಿಗೆ ಕಳುವು ಪ್ರಕರಣ, ಚಂದಾ ಚೋರಿ ಅಂತ ಏನೀಗ ಕಾಂಗ್ರೆಸ್ಸು ಮೋದಿ ಸರ್ಕಾರದ ವಿರುದ್ಧ, ಯೋಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದೆಲ್ಲ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ಬಿರುಗಾಳಿ ಎಬ್ಬಿಸುವಂಥ ಒಂದು ಟ್ವಿಸ್ಟ. ಇನ್ವೆಸ್ಟಿಗೇಷನ್ನಲ್ಲಿ ಅತಿ ದೊಡ್ಡ ತಿರುವು ಸಿಗುತ್ತಾ? ಈಗ ಅಂಥದ್ದೊಂದು ಕಾಲ್ ರೆಕಾರ್ಡ್ ಸೀಕ್ರೆಟ್ ಬ್ಲಾಸ್ಟ್ ಆಗಿದೆಯಾ? ಏನಿದು ವಿಷಯ? ಹಾಗಾದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಇದ್ದಕ್ಕಿದ್ದಂತೆ ಕೇಸ್ ಶುರುವಾಗಿ ಇಷ್ಟು ದಿನ ಆಯಿತು. ಮೇನ್ ಅಕ್ಯೂಸ್ಡ್ ಯಾರ್ಯಾರಿದ್ದಾರೆ ಗಮನಿಸಿದ್ದೀವಿ. ಅದರಲ್ಲಿ ಚಂಪತ್ ರೈ ಕಾರ್ ಡ್ರೈವರ್ ಸುತ್ತಾನೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಗೊತ್ತು. ಚಂಪತ್ ರೈ ಕೆಳಗಿಳಿಲೇಬೇಕಾದ ಪ್ರೆಷರ್ ಯಾಕೆ ಕ್ರಿಯೇಟ್ ಆಯಿತು? ಆ ವ್ಯಕ್ತಿಯ ಡ್ರೈವರೇ ಸಿಕ್ಕಾಕ್ಕೊಂಡಿದ್ರಿಂದ ಅಲ್ವಾ ಮೇನ್ ಅಕ್ಯೂಸ್ಡು ತಿನ್ನು ಯಾದವ್. ಆದರೆ ಇದ್ರ ಸುತ್ತ ಬೇರೊಬ್ಬರ ಕೈವಾಡ ಇದೆಯಾ? ಈ ಡ್ರೈವರು, ಚಂಪತ್ ರೈ ಡ್ರೈವರು ಯಾವ ದೊಡ್ಡ ನಾಯಕನ ಕಾಂಟ್ಯಾಕ್ಟಲ್ಲಿ ಇದ್ದ? ಪ್ರತಿಪಕ್ಷದಲ್ಲಿರುವಂಥ ಒಬ್ಬ ಬಿಗ್ ಲೀಡರ್ ಕಾಂಟ್ಯಾಕ್ಟಲ್ಲಿ ಇರೋದು ಸತ್ಯನಾ? ಏನಿದು ಹಾಗಾದರೆ ಇಷ್ಟು ದೊಡ್ಡ ಗಲಾಟೆ, ಏಕಾಏಕಿ ಬೆಂಕಿ ಹೊತ್ತಿಸಿರೋದು? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಡಿಫಮೇಷನ್ ಕೇಸ್ ಎಲ್ಲ ಫೈಲ್ ಆಗ್ತಾ ಇದೆ. ಲೀಗಲ್ ನೋಟಿಸ್ ಸರ್ವ್ ಮಾಡಿ FIR ಹಾಕಿಸಿ, ಅದು ಹೆಂಗೆ ಹೇಳಿದ್ರು ಸಾಕ್ಷಿ ಇಲ್ಲದೆ ಅಂತ ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಮಾಡ್ತಾ ಇದೆ. ನಿಶಿಕಾಂತ್ ದುಬೆ, ಸಂಸದ BJP ನಾಯಕ ನಿಶಿಕಾಂತ್ ದುಬೆ ರೀಪೋಸ್ಟ್ ಮಾಡಿದ್ದಕ್ಕೆ ಇದು ದೊಡ್ಡ ಕಾಂಟ್ರವರ್ಸಿಗೆಲ್ಲ ಕಾರಣ ಆಯಿತು. ಬಟ್ ಪ್ರತಿಷ್ಠಿತ ಪತ್ರಿಕೆಗಳು, ಪ್ರತಿಷ್ಠಿತ ಸೈಟ್ಗಳೆಲ್ಲ ಈ ಅನುಮಾನವನ್ನು ಎತ್ತಿ ರಿಪೋರ್ಟ್ಸ್ ಮಾಡ್ತಿವೆ. ಮನಿ ಕಂಟ್ರೋಲ್ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ವೇದಿಕೆಗಳಲ್ಲಿ ಇದು ಸುದ್ದಿ ಆಗ್ತಿದೆ. ಏನಾಗಿದೆ ಹಾಗಾದರೆ? ಅಖಿಲೇಶ್ ಯಾದವ್ ಜೊತೆಗೆ ಮೇನ್ ಅಕ್ಯೂಸ್ಡ್, ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣದ ಮುಖ್ಯ ಆರೋಪಿ ಮತ್ತು ಚಂಪತ್ ರೈ ಕಾರ್ ಡ್ರೈವರ್ ಆಗಿದ್ದಂತಹ, ತನ್ನನ್ನು VHP ನಾಯಕ ಅನ್ನೋ ರೀತಿಯಲ್ಲಿ ಆತ ಡ್ರೈವರ್ ಆಗಿದ್ರು, VHP ಜೊತೆ ತಾನು ಗುರುತಿಸ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕ್ಲೋಸ್ ಆಗಿರ್ತಾನೆ. ಆತನ ಹತ್ರ ಎಲ್ಲ ಕೀಸು ಕೂಡ ಈಸಿಯಾಗಿ ಓಡಾಡ್ತಿರುತ್ತೆ ಅನ್ನೋದೇ ಅಲ್ವಾ ಆರೋಪ ಇರೋದು. ಸೊ ಈತ ಅಖಿಲೇಶ್ ಯಾದವ್ ಕೈಗೊಂಬೆ ಆಗಿದ್ನಾ ಅನ್ನೋದೊಂದು ಪ್ರಶ್ನೆ ಈಗ ದಿಢೀರಂತ ಹುಟ್ಟುಕೊಂಡಿದೆ. ನಿಶಿಕಾಂತ್ ದುಬೆ ಹೇಳಿರೋದು, ಪೋಸ್ಟ್ ಮಾಡಿರೋದು, ಈಗ ಕೇಸ್ ಕೂಡ ಹಾಕ್ತಿದ್ದಾರೆ ನಿಶಿಕಾಂತ್ ದುಬೆ ವಿರುದ್ಧ. ಬಟ್ ನಿಶಿಕಾಂತ್ ದುಬೆ ಡೋಂಟ್ ಕೇರ್, ಇನ್ವೆಸ್ಟಿಗೇಷನ್ ಆಗಲಿ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಸೆಡ್ ಹೊಡಿತಿದ್ದಾರೆ. ಏನು ಕಥೆ ಇದು ನೋಡಿ. ಮನಿ ಕಂಟ್ರೋಲ್ ರಿಪೋರ್ಟ್ ಏನಿದೆ, ಅಖಿಲೇಶ್ ಯಾದವ್ ಹೇಳಿದಂತೆ ಈ ತಿನ್ನು ಯಾದವ್ ನಡ್ಕೊಳ್ತಾ ಇದ್ದಿದ್ದ ಅನ್ನೋದೊಂದು ಪ್ರಶ್ನೆ, ಅನುಮಾನದ ಸುತ್ತ ರಿಪೋರ್ಟ್ಸ್ ಬರ್ತಿವೆ. ಈ ವ್ಯಕ್ತಿ SP ಅಖಿಲೇಶ್ ಯಾದವ್ ಜೊತೆಗೆ ಆರೋಪ, ಇದು ಯಾವುದು ಸಾಕ್ಷಿ ಅಥವಾ ಕಾಲ್ ರೆಕಾರ್ಡ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಕಾಲ್ ರೆಕಾರ್ಡಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲೇ ಇದು ಸಿಕ್ಕಿದೆ ಅಂತ ಆರೋಪ ಕೇಳಿ ಬರ್ತಿದೆ. ಎಲ್ಲಿಂದ ಬಂತು? ಸಿಕ್ಕಿದೆ ಅಂತ ಒಬ್ಬ ಸೋಷಿಯಲ್ ಮೀಡಿಯಾ ಯೂಸರು ಪೋಸ್ಟ್ ಮಾಡೋದು ಸುಲಭ. ಆದರೆ BJP MP ಒಬ್ಬರು ಈ ಆರೋಪದ ಬಗ್ಗೆ ಪೋಸ್ಟ್ ಮಾಡ್ತಾರೆ, ಅದನ್ನು ಶೇರ್ ಮಾಡ್ತಾರೆ. ಮತ್ತು ಮನಿ ಕಂಟ್ರೋಲ್ ಅಂತಹ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಅಥವಾ ಸೈಟ್ಗಳಲ್ಲಿ ಇದು ರಿಪೋರ್ಟ್ ಆಗುತ್ತೆ, ಆರೋಪದ ಬಗ್ಗೆ ಚರ್ಚೆ ಆಗುತ್ತೆ. ಅಂದರೆ ಯಾರೋ ಕಂಡವರು ಮಾಡಿದ ಆರೋಪ ಇಷ್ಟು ಸೀರಿಯಸ್ ಆಗ್ತಾನೆ ಇರಲಿಲ್ಲ. ಇಲ್ಲಿ ಏನೋ ಇದೆಯಾ, ಸಮಥಿಂಗ್ ಏನಾದರೂ ಸಿಕ್ಕಿದೆಯಾ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕು. ಇದು ಯಾವುದು ಇನ್ನೂ ಹೊರಗೆ ಬಂದಿಲ್ಲ. ಬಟ್ ಬೆಂಕಿ ಮಾತ್ರ ಹೊತ್ಕೊಂಡ್ಬಿಟ್ಟಿದೆ, ಬ್ಲಾಸ್ಟ್ ಆಗಿದೆ. ಬಹಳ ದೊಡ್ಡ ತಿರುವನ್ನು ಪಡ್ಕೊಳ್ತಾ ಪೊಲಿಟಿಕಲಿ ಅಖಿಲೇಶ್ ಯಾದವ್ ಜೊತೆ ಈ ತಿನ್ನು ಯಾದವ್ ದಿನಕ್ಕೆ 2ರಿಂದ 3 ಸಲ ಮಾತಾಡ್ತಾ ಇದ್ನಂತೆ. ರೆಗ್ಯುಲರ್ ಕಾಂಟ್ಯಾಕ್ಟು, ಅರೆಸ್ಟ್ ಆಗೋ ತನಕನೂ ಪ್ರತಿದಿನ 2-3 ಸಲ ಕಾಲ್ ಹೋಗ್ತಿತ್ತಂತೆ ಅಖಿಲೇಶ್ ಯಾದವ್ಗೆ ಡೈರೆಕ್ಟಾಗಿ ಅನ್ನೋದು ಆರೋಪ. ಮತ್ತು ಆ ಕಾಲ್ ರೆಕಾರ್ಡಲ್ಲಿ 1 ಡೇ ಬಿಫೋರ್ ಹಿಸ್ ಅರೆಸ್ಟು ಅಖಿಲೇಶ್ ಯಾದವ್ ಮತ್ತು ತಿನ್ನು ಯಾದವ್ ನಡುವೆ 3 ಸಲ ಮಾತುಕತೆ ಆಗಿದೆ ಅಂತ ಕೇಳಿಬರ್ತಿದೆ ಆರೋಪ. ಹಾಗಾದರೆ ಈ ಟೆಂಪೋ ಡ್ರೈವರ್ ಬೈ ಪ್ರೊಫೆಷನ್, ಬಟ್ ಈ ಕೇಸಲ್ಲಿ ಮೇನ್ ಅಕ್ಯೂಸ್ಡ್ ಈತನಿಗೆ ಅಖಿಲೇಶ್ ಯಾದವ್ಗೂ ಏನು ಕಾಂಟ್ಯಾಕ್ಟು? ಈ ಆರೋಪ ನಿಜವೇ ಆಗಿದ್ದಲ್ಲಿ, ಈ ಕಾಲ್ ರೆಕಾರ್ಡ್ ಪೊಲೀಸರಿಗೆ ಸಿಕ್ಕಿದ್ದಲ್ಲಿ ಇದರ ಸುತ್ತಲೂ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇದನ್ನು ನಿಶಿಕಾಂತ್ ದುಬೆ ಅವರು ಪೋಸ್ಟ್ ಮಾಡಿರ್ತಾರೆ. ಯಾರೋ ಒಬ್ಬರು ಬಾಲಸುಬ್ರಹ್ಮಣ್ಯನ್ ಅನ್ನುವಂಥ
ವ್ಯಕ್ತಿ ಪೋಸ್ಟ್ ಮಾಡಿರ್ತಾರೆ, ಯೂಸರು, ಈ ಒಬ್ಬ ಸೋಷಿಯಲ್ ಮೀಡಿಯಾ ಕಮೆಂಟ್ ಮಾಡುವಂಥವ್ರೊಬ್ಬರು ಇನ್ಫ್ಲೂಯೆನ್ಸರ್ ಇರಬೇಕು ಅವ್ರು, ಮೋಸ್ಟ್ಲಿ ಅವರೊಬ್ಬರು ಕಮೆಂಟ್ ಮಾಡಿರ್ತಾರೆ. ಅವರ ಕಮೆಂಟ್ ಅಂದರೆ ಅವ್ರು ಪೋಸ್ಟ್ ಮಾಡಿರ್ತಾರೆ, ಅವ್ರ ಪೋಸ್ಟನ್ನು ರೀಪೋಸ್ಟ್ ಮಾಡಿ ನಿಶಿಕಾಂತ್ ದುಬೆ ಅವರು ತಿನ್ನು ಜೊತೆ ಟಿಪ್ಪು ಮಾತಾಡಿದ್ದಾರಾ ಅಂತ ಪೋಸ್ಟ್ ಮಾಡ್ತಾರೆ. ಟಿಪ್ಪು ಅಂತ ಅಖಿಲೇಶ್ ಯಾದವ್ ಅವ್ರನ್ನ ಸಾಮಾನ್ಯವಾಗಿ ಕಾಲೆಳೆಯೋಕ್ಕೆ ನಿಕ್ ನೇಮ್ ರೀತಿಯಲ್ಲಿ ಬಳಸ್ತಾರೆ BJPಗರೆಲ್ಲ. ಸೊ ತಿನ್ನು ಸ್ಪೀಕ್ಸ್ ವಿತ್ ಟಿಪ್ಪು ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಹಾಕಿ ನಿಶಿಕಾಂತ್ ದುಬೆ ಹಾಕ್ತಿದ್ದಂಗೆ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಡಿಫಮೇಷನ್ ಕೇಸ್, ಮಾನಹಾನಿ ಕೇಸನ್ನು ಹಾಕ್ತೀವಿ, 10 ನಿಮಿಷದಲ್ಲಿ ಡಿಲೀಟ್ ಆಗಬೇಕು ಪೋಸ್ಟು, ಇಲ್ಲ ಅಂದರೆ ಇದು ಸಾಮಾಜಿಕವಾಗಿ ಒಬ್ಬ ಪ್ರಭಾವಿ ಫಾಲೋವರ್ಸನ್ನು ಹೊಂದಿರುವಂಥ ರೆಸ್ಪಾನ್ಸಿಬಲ್ ಜಾಗದಲ್ಲಿರೋ ವ್ಯಕ್ತಿ ಈ ರೀತಿ ಆರೋಪ ಮಾಡಿದ್ರೆ, ಆಧಾರರಹಿತವಾಗಿ ಇಷ್ಟು ಗಂಭೀರ ಸ್ವರೂಪದ ಆರೋಪಗಳನ್ನು ಯಾವುದೇ ಸಾಕ್ಷಿ ಕೊಡದೆ ಮಾಡಿದ್ರೆ ಸುಮ್ಮನೆ ಬಿಡೋಕ್ಕಾಗಲ್ಲ, ಡಿಫಮೇಷನ್ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಆಮೇಲೆ FIR ಕಂಪ್ಲೇಂಟ್ ಎಲ್ಲ FIR ಆಗಿದೆಯೋ ಗೊತ್ತಿಲ್ಲ ಮಾಹಿತಿ, ಇನ್ನು ದೂರ ಕೊಟ್ಟಿದ್ದಾರೆ. ಮತ್ತು ಡಿಫಮೇಷನ್ ಕೇಸ್ ಹಾಕೋದಕ್ಕೆ ಲೀಗಲ್ ನೋಟಿಸ್ ಕೂಡ ಸರ್ವ್ ಮಾಡಿದ್ದಾರೆ. ನಿಶಿಕಾಂತ್ ದುಬೆ ವಿರುದ್ಧ ಅಖಿಲೇಶ್ ಯಾದವ್ ಅವರು ಕೆಂಡ ಕಾರಿದ್ದಾರೆ. ಬಟ್ ಈ ರಿಪೋರ್ಟ್ಸು ಸುಮಾರು ಕಡೆಗಳಲ್ಲಿ ಆಗೋಕ್ಕೆ ಶುರು ಆಗಿಬಿಟ್ಟಿದೆ. ಇದೇನಿದು ಆರೋಪ? ಕಾಲ್ ರೆಕಾರ್ಡ್ಸಲ್ಲಿ ಸಿಕ್ಕಿದೆಯಾ? ಅಖಿಲೇಶ್ ಹೆಸರು ಬಂದಿದೆಯಾ? ಯಾಕೆ ಮಾತಾಡಿದ್ರು ಇಷ್ಟೊತ್ತು? ದಿನಕ್ಕೆ 2-3 ಸಲ ಈ ತಿನ್ನು ಯಾದವ್ಗೆ ಅಖಿಲೇಶ್ ಯಾದವ್ ಜೊತೆ ಏನು ಕೆಲಸ ಆಯಿತು, ಈ ಥರ ರಿಪೋರ್ಟ್ಸ್ ಬರ್ತಿದೆ. ಪ್ರತಿಷ್ಠಿತ ಸೈಟ್ಗಳಲ್ಲಿ ಇದು ರಿಪೋರ್ಟ್ ಆಗೋಕ್ಕೆ ಶುರು ಆಗಿಬಿಟ್ಟಿದೆ. ಇಂಥದ್ದೊಂದು ಆರೋಪ ಅಂತಲೇ ಚರ್ಚೆಯಾಗಿ ದೊಡ್ಡ ಸುದ್ದಿನೇ ಆಗ್ತಿದೆ. ಹಾಗಾದರೆ SP-ಗೆ ಮುಂಚೆನೇ ಗೊತ್ತಿತ್ತಾ ಇದು, ಪಬ್ಲಿಕ್ ಆಗೋಕ್ಕಿಂತ ಮುಂಚೆನೇ ಅನ್ನೋದು ಒಂದು ಹೊಸ ಚರ್ಚೆ. ಇಲ್ಲಿ ಬಹಳ ದೊಡ್ಡ ಅನುಮಾನ ಬರ್ತಿರೋದೇನೆಂದರೆ, ಈ ಕೇಸ್ ಪಬ್ಲಿಕ್ ಆಗಿ ದೊಡ್ಡ ಇಶ್ಯೂ ಆಗೋಕ್ಕೆ ಶುರು ಆಯ್ತಲ್ಲ ಇತ್ತೀಚೆಗೆ, ಬಟ್ ಜೂನ್ 5ನೇ ತಾರೀಕೆ ಇಲ್ಲಿ ಕಳುವಾಗಿದೆ ಅನ್ನೋದು ಪೊಲಿಟಿಕಲ್ ಸರ್ಕಲಲ್ಲಿ ಗೊತ್ತಾಗ್ಬಿಟ್ಟಿತ್ತಂತೆ. ಇದು ಪ್ರತಿಪಕ್ಷಗಳಿಗೂ SP ಸೇರಿದಂತೆ ಸುಮಾರು ಪಕ್ಷಗಳಿಗೆ ಇದು ಗೊತ್ತಾಗ್ಬಿಟ್ಟಿತ್ತಂತೆ. ಬಟ್ ಗೊತ್ತಾದ ಮೇಲೂ ಸುಮಾರು ದಿನ ಇದು ಹೊರಗಡೆ ಬಂದಿರಲ್ಲ, ಪಬ್ಲಿಕ್ ಆಗಿ ದೊಡ್ಡ ಇಶ್ಯೂ ಆಗೋ ತನಕ BJP ಆಡಳಿತ ಪಕ್ಷ ಪ್ರತಿಪಕ್ಷಗಳಿಗೆ ಇದು ಗೊತ್ತಾಗಿದ್ರೂ ಕೂಡ ಕೆಲವು ದಿನಗಳ ಕಾಲ ಸೈಲೆನ್ಸ್ಗೆ ಏನು ಕಾರಣ ಅನ್ನೋದ್ರ ಸುತ್ತ ಈಗ ಅನುಮಾನದ ಒಂದು ಚರ್ಚೆ ನಡೀತಿದೆ. ಸೊ ಅಖಿಲೇಶ್ ಯಾದವ್ ಆದೇಶದ ಮೇರೆಗೇನೆ ಈ ವ್ಯಕ್ತಿ ಕೆಲಸ ಮಾಡಿದ್ದ ಅನ್ನೋ ಆಯಾಮದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತಾದ ಮೇಲೂ ಇಷ್ಟು ದೊಡ್ಡ ವಿಷಯ ಪ್ರತಿಪಕ್ಷಗಳಿಗೆ ಸಿಕ್ಕಿದ್ರೆ ಬಿಡ್ತಾರಾ? ನುಂಗ್ ಹಾಕಿಬಿಡ್ತಾರೆ ಹಾಗೆ, ಎಲೆಕ್ಷನ್ ಟೈಮ್ ಬೇರೆ. ಆದರೂ ಕೆಲವು ದಿನಗಳ ಕಾಲ ಅಲ್ಲಿ ಕಳುವಾದ ವಿಚಾರ ಗೊತ್ತಾದ ಮೇಲೂ ಸೈಲೆಂಟ್ ಆಗಿರುತ್ತೆ ಅಂದರೆ ಅಲ್ಲಿ ಏನೋ ಒಂದು ಸ್ಟ್ರಾಟಜಿ ನಡೀತಿತ್ತು ಅಂತ ಆರೋಪ ಈಗ ಕೇಳಿಬರ್ತಿರೋದು. ಮತ್ತು ಅಖಿಲೇಶ್ ಯಾದವ್ ಅವರು ಈಗ ಸಿಡಿದೆದ್ದಿದ್ದಾರೆ. ಏನು ಸಾಕ್ಷಿ ಇಟ್ಟಿದ್ದೀರಾ? ಸಾಕ್ಷಿ ಇಟ್ಟು ಮಾತಾಡಿ, ಇಲ್ಲ ಅಂದರೆ ಲೀಗಲಿ ನಾನು ಏನು ಆ್ಯಕ್ಷನ್ ತೊಗೊಳ್ಬೇಕು ಅವ್ರು ತೊಗೊಳ್ತೀನಿ ಅಂತ. ಅದಕ್ಕೆ ನಿಶಿಕಾಂತ್ ದುಬೆ ಅವರು ಕೂಡ ನೋಟಿಸನ್ನು ಯಾರ ವಿರುದ್ಧ ಅಂದರೆ ಏನು ಹೇಳಲಾಗಿದೆಯೋ ಅವರೇ ಕಳಿಸ್ಕೊಡ್ಬೇಕು, ನನಗೂ ಗೊತ್ತು ಲೀಗಲಿ ಅನ್ನೋ ಥರದಲ್ಲಿ ದುಬೆ ಅವರು ಕೂಡ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ, ಒಬ್ಬರು ಸಂಸದರು ಇಂಥದ್ದೆಲ್ಲ ಆಧಾರರಹಿತವಾಗಿ ಪೋಸ್ಟ್ ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ ಲೀಗಲಿ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ನಿಶಿಕಾಂತ್ ದುಬೆ ಅವರು ಲೀಗಲಿ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರೋರಿಗೆ ಗೊತ್ತಿದ್ದು ಇಂಥದ್ದೊಂದು ಪೋಸ್ಟ್ ಹಾಕ್ತಾರೆ ಅವರು ಅಂದರೆ ಏನಿದೆ ಅಲ್ಲಿ, ಏನು ನಡೆದಿದೆ? ಅಖಿಲೇಶ್ ಯಾದವ್ ಅವ್ರು ಕೇಸ್ ಹಾಕ್ತಾರೆ ಅಂತ ಗೊತ್ತಿಲ್ಲದೆ ಇರುತ್ತೆ ಅವ್ರಿಗೆ, ಅಂಥದ್ದೊಂದು ಪೋಸ್ಟ್ ಹಾಕ್ತಾರೆ ಅಂದರೆ ಏನು ನಡೆದಿದೆ? ಕಾಲ್ ರೆಕಾರ್ಡ್ ಸೀಕ್ರೆಟ್ ನಿಜಾನ? ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಈಗ ದೊಡ್ಡ ಅಸ್ತ್ರ ಅಖಿಲೇಶ್ ಯಾದವ್ ಅಥವಾ SP ಅಥವಾ ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋದಕ್ಕೆ ಅಸ್ತ್ರ ಸಿಕ್ಕಿದೆಯಾ? ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದರು, ಯಾರು ಹಿಂದೂಗಳ ಒಂದು ಮೆರವಣಿಗೆಯನ್ನು ನಡೆಯೋದಕ್ಕೆ ಬಿಡ್ತಿರ್ಲಿಲ್ವೋ ಈ ರಾಜ್ಯದಲ್ಲಿ, ಯಾರು ರಾಮನನ್ನು ಕಾಲ್ಪನಿಕ ಅಂತ ಕರೆದಿದ್ರೋ, ಯಾರು ರಾಮ ದೇವರೇ ಅಲ್ಲ ಅಂತ ಹೇಳಿದ್ರೋ ಅಂಥವರೆಲ್ಲ ಈಗ ರಾಮ ಭಕ್ತರ ನಂಬಿಕೆಗೆ ದ್ರೋಹ ಆಗಿದೆ ಅಂತ ಪ್ರತಿಭಟಿಸ್ತಿದ್ದಾರೆ. ಇಲ್ಲಿ ಯಾರು ಕೇಸ್ ಮಾಡಿದಾರೋ, ಯಾರು ಕಳ್ಳತನ ಮಾಡಿದಾರೋ ಒಬ್ಬನ್ನು ಉಳಿಸಲ್ಲ ಅಂತ ಶಪಥ ಮಾಡಿ ಇನ್ವೆಸ್ಟಿಗೇಷನ್ ಜೋರಾಗಿ ನಡೀತಿದೆ. ಬಟ್ ಅದು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಏನಂತೆ, ರಾಮ ಮಂದಿರದ ಹಣ ಕಳುವಾಯಿತು, ಹುಂಡಿ ಹಣ ಕಳುವಾಯಿತು, ದೇಣಿಗೆ ಹಣ ಕಳುವಾಯಿತು, QR ಕೋಡ್ ಫೇಕ್ ಮಾಡಿದ್ರು ಅಂದರೆ
ಇದು ಸಣ್ಣ ವಿಷಯ ಅಲ್ಲ, ಇಡೀ ದೇಶದ ಜನರ ನಂಬಿಕೆ ಜೊತೆ ಆಟ ಆಡ್ದಂಗೆ ಆಗುತ್ತೆ. ಹಾಗಾಗಿ ಇದು BJP ತುಂಬ ಕಾಸ್ಟ್ಲಿ. ಎಲೆಕ್ಷನ್ 6 ತಿಂಗಳು ಇಲ್ಲ. ಈ ಹೊತ್ತಲ್ಲಿ ಎಷ್ಟು ದೊಡ್ಡ ಸಂಕಷ್ಟ ಅಂದರೆ ಮೋದಿ ಅವರ ಹೊರಗೆ, ಯೋಗಿಜಿ ಅಷ್ಟೇ ಅಲ್ಲ, ಮೋದಿ ಸರ್ಕಾರದ ತನಕ ಇದು ಒಂಥರ ಉಸಿರುಗಟ್ಟಿಸ್ತಾ ಇದೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಉಪವಾಸ ಮಾಡಿ ಅಷ್ಟು ದಿನ ವ್ರತಾಚರಣೆ ಮಾಡಿದಂಥ ನರೇಂದ್ರ ಮೋದಿ ಅವ್ರಿಗಿದು ನುಂಗಲಾರ್ದ ತುತ್ತಾಗಿದೆ. ಇಂಥದ್ದೊಂದು ಬೆಳವಣಿಗೆ ಆಗ್ಬಿಡ್ತಲ್ಲ ಅಂತ ಇರುಸು ಮುರುಸು ಆಗ್ತಿದೆ. ಈ ಹೊತ್ತಲ್ಲಿ ಬಹಳ ದೊಡ್ಡ ಪೊಲಿಟಿಕಲ್ ಟ್ವಿಸ್ಟಾ ಇದು. ಆ ಕಾಲ್ ರೆಕಾರ್ಡ್ ಬ್ಲಾಸ್ಟ್ ಆಗುತ್ತಾ? ಕಾಲ್ ರೆಕಾರ್ಡ್ ಅಸಲಿ ಸೀಕ್ರೆಟ್ ಏನು? ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಹಲವರ ಚಳಿ ಬಿಡಿಸೋದಿಕ್ಕೆ ನಿಂತಿದೆಯಾ? ಕಾದು ನೋಡಬೇಕು. ಒಟ್ಟಾರೆಯಾಗಿ ಜೂನ್ 5ಕ್ಕೇನೆ ಕೆಲವ್ರಿಗೆ ಗೊತ್ತಾಗಿತ್ತು, ಬಟ್ ಸೀಕ್ರೆಟ್ ಆಗಿ ಏನೋ ನಡೀತು ಅನ್ನೋದೆಲ್ಲ ಹೇಳಲಾಗ್ತಿದೆ. ಅದ್ರ ಮೇಲೆ ಅಖಿಲೇಶ್ ಯಾದವ್ ಅವರು ಈ ತಿನ್ನು ಯಾದವ್ ಪರ ಬ್ಯಾಟ್ ಬೀಸಿದ್ದು ಪೋಸ್ಟ್ ಮಾಡಿದ್ರನ್ನು ಈಗ ಚರ್ಚೆ ಮಾಡ್ತಿದ್ದಾರೆ. ದೊಡ್ಡ ಮೀನುಗಳನ್ನು ರಕ್ಷಿಸೋದಕ್ಕೆ ಸಣ್ಣ ಮೀನುಗಳನ್ನಷ್ಟೇ ಅರೆಸ್ಟ್ ಮಾಡಲಾಗಿದೆ. ಅಂದರೆ ಈ ತಿನ್ನು ಯಾದವ್ ಇನೋಸೆಂಟ್ ಅನ್ನೋ ರೀತಿಯಲ್ಲಿ ಬ್ಯಾಟ್ ಬೀಸಿದ್ದು ಯಾಕೆ ಅನ್ನೋ ಚರ್ಚೆ ಕೂಡ ಇದೆಲ್ಲ ಡೆವಲಪ್ಮೆಂಟ್ ಬೆನ್ನಲ್ಲೇ ಶುರುವಾಗಿರೋದು. ಸೊ ಪೊಲಿಟಿಕಲಿ ಇದು ಬಹಳ ದೊಡ್ಡ ತಿರುವನ್ನು ಪಡ್ಕೊಳ್ಳೋ ರೀತಿ ಸುಳಿವು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.